Hello, good morning students. In the last video, we have discussed some concept on the surface chemistry, that is enzyme catalysis. Maybe that is a deleted portion in your syllabus, but you have to remember what is meant by enzyme catalysis and what type of catalysis are there. Then what is the mechanism of enzyme catalysis. ಹೌದಾ, ಒಂದು ಸ್ವಲ್ಪ ಕ್ವಶನ್ ತೆಗೆದಾರೆ ಎಂಜೈಮ್ catalysis ತೆಗೆದಾರ, ಅದರೊಳಗಿಂದು ಮೆಕ್ಯಾನಿಸಮ್ ಹೇಳಬಾರ್ದು. ಹೌದಾ, ಬಟ್ ಸುಮ್ಮನೆ ನಿಮ್ಮ ಫಾರ್ ನಾಲೆಜ್ ಪರ್ಪಸ್ ನಾನು ಹೇಳಿದ್ದೆ, ಮೊನ್ನೆ ನಿಮ್ಗೆ ಸ್ವಲ್ಪ ರಿಮೆಂಬರ್ ಇರಲಿ ಅಂತ ಹೇಳಿದ್ದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೆಕ್ಯಾನಿಸಮ್ ಆಫ್ ಎಂಜೈಮ್ catalysis ಅಂತ ಬರೋದು. ಹೌದಾ, ಮೆಕ್ಯಾನಿಸಮ್ ಅಂದರೆ ಏನು ರೀ, ಒಂದು ಕೆಟಲಿಸ್ಟನ್ನು ತೊಗೊಂಡಾಗ, ಒಂದು ಎಂಜೈಮನ್ನು ತೊಗೊಂಡಾಗ ಎಂಜೈಮ್ ಸರ್ಫೇಸ್ನಾಗ ಏನಿರ್ತದೆ ಅಂದ್ರೆ ಒಂದು ಆ್ಯಕ್ಟಿವ್ ಸೈಟ್ ಇರ್ತದೆ. ಹೌದಾ, ಕ್ಯಾವಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ NH2 ಗ್ರೂಪ ಅಥವಾ COH ಗ್ರೂಪ, OH ಗ್ರೂಪ. ಹೌದಾ, ಈ ಕೆಲವು ಏನು ಕರಿತೀವಿ, ಆ್ಯಕ್ಟಿವ್ ಗ್ರೂಪ್ ಅಂತ ಕರಿತೀವಿ. ಹೌದಾ, ಈ ಆ್ಯಕ್ಟಿವ್ ಗ್ರೂಪದ ಕ್ಯಾವಿಟೀಸ್ ಅಥವಾ ಒಂದು ಸೈಜ್ ಏನಿರ್ತಲ್ಲ, ದ್ಯಾಟ್ ಸೈಜ್ ವಿಲ್ ಬಿ ಎಕ್ಸಾಕ್ಟ್ಲಿ, ಹೌದಾ, complementary size with your reactant or substance size. ಹೌದಾ, ಈಗ ನಾವೇನು ಕೀ ಮತ್ತು ಲಾಕರ್ ಮತ್ತು ಕೀ ಇರ್ತದೆ, ಅದು ಹೆಂಗೆ ಫಿಟ್ ಆಗ್ತದಲ್ಲ ಆ ರೀತಿ ಏನಿರ್ತದ್ರೆ ಆ ಆ್ಯಕ್ಟಿವ್ ಸೈಟ್ದ ಸೈಜು ಆಮೇಲೆ ನಿಮ್ಮ ರಿಯಾಕ್ಟೆಂಟ್ ಸೈಜ್ ಎರಡು ಏನಿರ್ತಾವ ಕಾಂಪ್ಲಿಮೆಂಟ್ರಿ ಇರ್ತಾವ. ಅದಕ್ಕೆ ಅದು ಎಕ್ಸಾಕ್ಟಾಗಿ ಏನಾಗ್ತದೆ, ಫಿಟ್ ಆಗಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಷನ್ ಮಾಡ್ತದೆ. ಆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಇದ್ದು ಡಿಕಂಪೋಸ್ ಆಗಿ ಏನು ಕೊಡ್ತದೆ, ಪ್ರಾಡಕ್ಟ್ ಅನ್ನ ಕೊಡ್ತದೆ. ಹೌದಾ, ಇಷ್ಟೇನಾದ್ರೆ ಎಂಜೈಮ್ ಕೆಟಲೈಸಿಸ್ ಒಳಗೆ. ಹೌದಾ, ನೀವು ಸ್ವಲ್ಪ ಏನು ಮಾಡಿ ರಿಮೆಂಬರ್ ಅಂತ ಇಟ್ಕೋರು. ಹೌದಾ, ಆ್ಯಕ್ಚುಲಿ ತೆಗೆದಿದ್ದಾರೆ ಸಿಲೆಬಸ್ ಒಳಗಿಂದ, ಆದರೂ ಸ್ವಲ್ಪ ಅದನ್ನೇನು ಮಾಡಿ ನೆನಪೊಳಗೆ ಇಡ್ರಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದಟ್ ಈಸ್ ಕೊಲೈಡ್ಸ್. ಹೌದಾ, ಆಲ್ರೆಡಿ ವಾಸ್ ಸ್ಟೇಟೆಡ್ ದ ಅಬ್ಸಾರ್ಪ್ಷನ್ಸ್ and catalysis, the type of the catalysis and enzyme catalysis, in that self selective catalysis. ಹೌದಾ, ಅದನ್ನೆಲ್ಲ ಕಲ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರ್ತಂದ್ರೆ ಕೊಲೈಡ್ಸ್ ಅಂತ ಬರ್ತದೆ. ಇಫ್ ಯು ಹ್ಯಾವ್ ದ ನಾಲೆಜ್ ಅಬೌಟ್ ದ ಮಿಕ್ಸರ್ ತಗೊಂಡಾಗ ಒನ್ ಆರ್ ಎನಿ, ಹೌದಾ, ಮೋರ್ ದ್ಯಾನ್ ಒನ್. ಹೌದಾ, ಮೋರ್ ದ್ಯಾನ್ ಒನ್ ಕಂಪೋನೆಂಟ್ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮಿಕ್ಸರ್ ಅಂತ ಕರಿತೀವಿ. ಹೌದಾ, ಇದಕ್ಕೆ ನಾವು ಒಂದೇ ಮಿಕ್ಸರ್ ಅಂತ ಕರೆದು. ಹೌದಾ, ಇದ್ರೊಳಗೆ ಬೇರೆ ಕೂಡಿಸಿದ್ರೆ ದಟ್ ಇಸ್ ಅ ಮಿಕ್ಸರ್. ಹೌದಾ, ಈ ರೀತಿ ಒಂದೇ ಟೈಪ್ನಿಂದ ಆಗಿರ್ಬೋದು ಅಥವಾ ಬೇರೆ ಇರ್ಬೋದು. ಹೌದಾ, ಮೋರ್ ದ್ಯಾನ್ ಒನ್ ಆರ್ ಟೂ ಕಂಪೌಂಡ್ ಇತ್ತು ಅಂದ್ರೆ, ಹೌದಾ, ಮೋರ್ ದ್ಯಾನ್ ಟೂ ಕಂಪೋನೆಂಟ್ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮಿಕ್ಸರ್ಸ್ ಅಂತ ಕರಿತೀವಿ. ಈ ಮಿಕ್ಸರ್ ಒಳಗೆ ಮೂರು ಟೈಪ್ ಇರ್ತವೆ. ಒಂದು ಸೊಲ್ಯೂಷನ್ ಅಂತ ಕರೀತಾರೆ, ಎರಡನೇದು ಸಸ್ಪೆನ್ಷನ್ ಅಂತ ಕರಿತೀವಿ, ಆಮೇಲೆ ಏನು ಗೊತ್ತಾಗ್ತದಂದ್ರೆ ಕೊಲೈಡಲ್ ಅಥವಾ ಕೊಲೈಡಲ್ ಸೊಲ್ಯೂಷನ್ ಏನು ಅಂತ ಗೊತ್ತಾಗ್ತದೆ. ಸಪೋಸ್ ಇಫ್ ಯು ಹ್ಯಾವ್ ದ ನಾಲೆಜ್ ಅಬೌಟ್ ದ ಟ್ರೂ ಸೊಲ್ಯೂಷನ್ ಮೀನ್ಸ್ ಇಟ್ ಈಸ್ ದ ಹೋಮೋಜಿನಿಯಸ್ mixture of solute and solvent. It is the homogeneous mixture of solute and solvent with solute particle size that is less than 1 nanometer. ಹೌದಾ, ನೀವೇನು ಸೊಲ್ಯೂಷನ್ ಅನ್ನು ತಗೊಂಡಿರಿ, ಮಿಕ್ಸರ್ ಅನ್ನು ತಗೊಂಡಿರಿ, ಆ ಮಿಕ್ಸರ್ ನಾನು ಟ್ರೂ ಸೊಲ್ಯೂಷನ್ ಅನ್ಬೇಕಾದ್ರೆ ದ ಮಿಕ್ಸರ್ ಮಸ್ಟ್ ಬಿ ದ ಹೋಮೋಜಿನಿಯಸ್, ದೆನ್ ದ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತ ನಾವೇನು ಟ್ರೂ ಸೊಲ್ಯೂಷನ್ ಒಳಗೆ ಹೇಳ್ತೀವಿ, ದ್ಯಾಟ್ ಸೊಲ್ಯೂಟ್ ಮಸ್ಟ್ ಬಿ ಹ್ಯಾವಿಂಗ್ ದ ಸೈಜ್ ಆಫ್ ದ ಪಾರ್ಟಿಕಲ್ ಈಸ್ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. ಹೌದಾ, ಈ ರೀತಿ ಸೊಲ್ಯೂಟ್ ಸೈಜ್ ಪಾರ್ಟಿಕಲ್ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇದ್ದು, ಹೌದಾ, ಅದು ಹೋಮೋಜಿನಿಯಸ್ ಮಿಕ್ಸರ್ ಇತ್ತು ಅಂದ್ರೆ ಆ ಮಿಕ್ಸರ್ ನಾವು ಏನಂತ ಕರಿತೀವಿ, ಟ್ರೂ ಸೊಲ್ಯೂಷನ್ಸ್ ಅಂತ ಕರಿತೀವಿ. We call it as the true solutions. ಹೌದಾ, ಸಪೋಸ್ suspension, it is also a homogeneous mixture.
ಅದು ಆಲ್ರೆಡಿ ನಿಮ್ಗೆ ಸಸ್ಪೆನ್ಷನ್ ಅಂದ್ರೆ ಗೊತ್ತದ ಹೌದಾ. ಇದರೊಳಗೆ ಏನಾಗಿದ್ರಿ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿರೋದಿಲ್ಲ ಹೌದಾ. ಇಲ್ಲಿ ಏನಿರ್ತಂದ್ರೆ ದ ಪಾರ್ಟಿಕಲ್ ಸೈಜ್ ಇದು ಇಮ್ಮಿಸಿಬಲ್ ಮಿಕ್ಸ್ಚರ್ ಇರ್ತದೆ. ಇಮ್ಮಿಸಿಬಲ್ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗಿರಲ್ಲ ಮಿಸ್ ಆಗಿರಲ್ಲ. ಅದಕ್ಕೆ ಇದು ಹೋಮೋಜಿನಿಯಸ್ ಇರೋದಿಲ್ಲ, ಇದೇನಿರ್ತದ ಹೆಟ್ರೋಜಿನಿಯಸ್ ಇರ್ತದ. ಆಮೇಲೆ ದ ಪಾರ್ಟಿಕಲ್ ಸೈಜ್ ಈಸ್ ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್. ಫಾರ್ ಎಕ್ಸಾಂಪಲ್ ಇಫ್ ಟೇಕ್ ದ ಮಡ್ ಇನ್ ವಾಟರ್ ಹೌದಾ. ಒಂದು ಮಡ್ ತಗೋರಿ, ವಾಟರ್ ಒಳಗೆ ಹಾಕಿ ಇದು ಮಾಡ್ರಿ, ಅವಾಗ ನಮ್ಗೆ ಏನು ಸಿಗ್ತದ ಇಮ್ಮಿಸಿಬಲ್ ಒಂದು ಮಿಕ್ಸ್ಚರ್ ಸಿಗ್ತದ. ಅದು ಎರಡು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿಲ್ಲ, ಇಮ್ಮಿಸಿಬಲ್ ಒಂದು ಮಿಕ್ಸ್ಚರ್ ಸಿಗ್ತದ. ಅದನ್ನು ಸಸ್ಪೆನ್ಷನ್ ಅಂತ ಕರಿತೀವಿ. ಈ ಸಸ್ಪೆನ್ಷನ್ ಒಳಗ ದ ಪಾರ್ಟಿಕಲ್ ಸೈಜ್ ಈಸ್ ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್. ಪಾರ್ಟಿಕಲ್ ಸೈಜ್ ಏನಿರ್ತದ್ರಿ 100 ನ್ಯಾನೋಮೀಟರ್ಗಿಂತನೂ ಜಾಸ್ತಿ ಇರ್ತದೆ. ದೆನ್ ಕಮ್ ಟು ದ ಕೊಲಾಯ್ಡಲ್ ಸೊಲ್ಯೂಷನ್ ಆರ್ ಕೊಲೈಡ್ಸ್. ಕೊಲೈಡ್ಸ್ ಅಥವಾ ಕೊಲಾಯ್ಡಲ್ ಸೊಲ್ಯೂಷನ್ ಅಂದ್ರೆ ಅದೇ ಕಲ್ತೀವಿ ಅಂದ್ರೆ ಹೌದಾ. ಇಟ್ ಈಸ್ ದ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಇಟ್ ಈಸ್ ದ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ವಿತ್ ಪಾರ್ಟಿಕಲ್ ಸೈಜ್ in between 1 nanometer to 100 nanometer. In between 1 nanometer to 100 nanometer. That type of heterogeneous mixture we call it as the colloids. We call it as the colloids. Colloids means it is the heterogeneous mixture with particle size of 1 nanometer to the 100 nanometer. 1 nanometer ದಿಂದ 100 nanometer ಒಳಗಡೆ ಇರುವಂತ ಪಾರ್ಟಿಕಲ್ ಸೈಜ್ ಇತ್ತು ಅಂದ್ರೆ ಅದಕ್ಕೆ ನಾವು ಏನಂತ ಕರೀತೀವಿ ಕೊಲಾಯ್ಡ್ಸ್ ಅಥವಾ ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಕರೀತೀವಿ ಹೌದಾ. Then these colloidal solutions having the phases of the colloidal solution ತಗೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ಅಬ್ಸಾರ್ಪ್ಷನ್ ಅಥವಾ ಅಡ್ಸಾರ್ಪ್ಷನ್ ತಗೊಂಡಾಗ ಅಬ್ಸಾರ್ಬೇಟ್ ಮತ್ತು ಅಡ್ಸಾರ್ಬೆಂಟ್ ಅಂತ ಹೆಂಗೆ ಹೇಳಿದ್ರಲ್ಲ ಹಂಗ ಇಲ್ಲೇನು ಬರ್ತಂದ್ರೆ ಡಿಸ್ಪರ್ಷನ್ ಮೀಡಿಯಂ ಅಂಡ್ ಡಿಸ್ಪರ್ಸ್ಡ್ ಫೇಸ್ ಅಂತ ಬರ್ತದೆ. ಡಿಸ್ಪರ್ಷನ್ ಮೀಡಿಯಂ ಅಂಡ್ ದಿ ಡಿಸ್ಪರ್ಸ್ಡ್ ಫೇಸ್ ಹೌದಾ. Here where the colloidal size particles they are dispersion in the medium ಹೌದಾ. ಯಾವ ಒಂದು ಮೀಡಿಯಂ ಒಳಗ ಈ ಕೊಲಾಯ್ಡಲ್ ಸೈಜ್ ಪಾರ್ಟಿಕಲ್ ಡಿಸ್ಪರ್ಷನ್ ಆಗತಾವು ಆ ಮೀಡಿಯಂ ನ ನಾವೇನು ಕರಿತೀವಿ ಡಿಸ್ಪರ್ಷನ್ ಮೀಡಿಯಂ ಹೌದಾ. ದ ಕೊಲಾಯ್ಡಲ್ ಸೈಜ್ ಪಾರ್ಟಿಕಲ್ಸ್ they are dispersed in the medium where they are dispersing that medium or that phase we call it as the dispersion medium ಹೌದಾ. ಆ ಫೇಸ್ ನಾವೇನು ಕರಿತೀವಿ ಡಿಸ್ಪರ್ಷನ್ ಮೀಡಿಯಂ ಅಂತ ಕರಿತೀವಿ. ಸಪೋಸ್ ಡಿಸ್ಪರ್ಸ್ಡ್ ಫೇಸ್ ನೀವು ಹೇಳ್ಬೋದು ಎಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೀಡಿಯಂ ಒಳಗ ಡಿಸ್ಪರ್ಷನ್ ಆಗತ್ತವೋ ಆ ಫೇಸ್ ನಾವೇನಂತ ಕರಿತೀವಿ ಡಿಸ್ಪರ್ಷನ್ ಮೀಡಿಯಂ ಅಂತ ಕರಿತೀವಿ ಹೌದಾ. ಇನ್ನೇನು ಹೇಳ್ತೀವಿ ಇನ್ ವಿಚ್ ಮೀಡಿಯಂ ಅಥವಾ in where ಅಥವಾ in the medium ಯಾವುದೇ ಒಂದು ಮೀಡಿಯಂ ಒಳಗ ಡಿಸ್ಪರ್ಷನ್ ಆಗುತ್ತೆ ಯಾವ್ರಿ ವಿಚ್ ಪಾರ್ಟಿಕಲ್ಸ್ ಹೌದಾ. ಯಾವ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಒಂದು ಮೀಡಿಯಂ ಒಳಗ ಡಿಸ್ಪರ್ಷನ್ ಆಗತ್ತವು ಆ ಪಾರ್ಟಿಕಲ್ ಅಥವಾ ಆ ಫೇಸ್ ನ ಏನಂತ ಕರಿತೀವಿ ಡಿಸ್ಪರ್ಸ್ಡ್ ಫೇಸ್ ಅಂತ ಕರಿತೀವಿ
ಹೌದಾ dispersed phase. Take for example, if you take the smoke, if you take the smoke ಅಂದಾಗ ಅದರೊಳಗೆ ಏನು ಇರ್ತದ್ರಿ, ಒಂದು ಏರ್ ಇರ್ತದ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಏರ್ ಇರ್ತದ, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಹೌದಾ ಈ ಏರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ತಗೊಂಡಾಗ the air is the dispersion medium because the dispersed particle they are dispersion. ಹೌದಾ ಅಥವಾ the colloidal size particles are dispersing in the homogeneous phase, that ಅಥವಾ the continuous phase, that phase we call it as the dispersion medium. ಹೌದಾ ಇನ್ನ ಈ ಕಾರ್ಬನ್ ಡೈಆಕ್ಸೈಡ್ ಏನಂತ ಕರೀಬಹುದ್ರಿ, ಡಿಸ್ಪರ್ಸ್ಡ್ ಫೇಸ್ ಅಂತ ಕರೀಬಹುದು. ಹೌದಾ it is not a continuous, dispersed phase is not a continuous. The discontinuous phase where the dispersion of colloidal particles are taking place in the medium. ಹೌದಾ ಯಾವ ಮೀಡಿಯಂ ಒಳಗ colloidal particles ಡಿಸ್ಪರ್ಷನ್ ಆಗತಾವು, ಹೌದಾ ಆ ಡಿಸ್ಪರ್ಷನ್ ಆಗುವಂತ ಏನು ಡಿಸ್ಕಂಟಿನ್ಯೂಸ್ ಫೇಸ್ ಅದ ಆ ಫೇಸ್ ನ ಏನು ಕರೀಬಹುದ್ರಿ, ಡಿಸ್ಪರ್ಸ್ಡ್ ಫೇಸ್. ಹೌದಾ ಅಂಡ್ ಡಿಸ್ಪರ್ಷನ್ ಮೀಡಿಯಂ. Therefore you have to remember the example, that is the smoke is nothing but that is the composition of the air and the carbon dioxide. Air is the dispersion medium and carbon dioxide is the dispersed phase. ಹೌದಾ ಈ ರೀತಿ ಡಿಸ್ಪರ್ಷನ್ ಮೀಡಿಯಂ ಮತ್ತು ಡಿಸ್ಪರ್ಸ್ಡ್ ಫೇಸ್ ನ ಒಂದೆರಡು ಎಕ್ಸಾಂಪಲ್ಸ್ ನ ನೆನಪಿಡ್ರಿ. Then type of the colloidal systems. There are so many number of colloids. ಅದ ಬಹಳಷ್ಟು ಟೈಪ್ ಆಫ್ colloids ನ ಯೂಸ್ ಮಾಡ್ತೀವಿ. ಅದರೊಳಗ ಎರಡು ಮೂರು ಟೈಪ್ ನಾವು ಏನು ಮಾಡ್ತೀವಿ, colloid ಅನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದರೊಳಗೆ ಒಂದೇ ಟೈಪ್ ಏನಂದ್ರೆ the classification of the colloids, that is based on dispersed phase and the dispersion medium. dispersed phase ಮತ್ತು dispersion medium ಒಳಗ ನಾವೇನ್ ಮಾಡ್ತೀವಿ, colloids ನ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹೌದಾ dispersed phase ಸಾಲಿಡ್, dispersion medium ಸಾಲಿಡ್, ಇದು ಅದನ್ನ ಸಾಲಿಡ್ ಸೋಲ್ ಅಂತ ಕರೀತೀವಿ. ಏನಂತ ಕರೀತಾರ, ಸಾಲಿಡ್ ಸೋಲ್. ಹೌದಾ dispersed phase and dispersion medium both are in solid state, then coming colloid we call it as the solid soul. That is the example is gemstones. ಹೌದಾ then dispersed phase is liquid. ಹೌದಾ ಒಂದು ಲಿಕ್ವಿಡ್ ಎದರೊಳಗೆ ಆಗತ್ರಿ, dispersion medium is solid. dispersion medium solid ಅದ, ಅದರೊಳಗೆ ನಾವೇನು ಆಡ್ ಮಾಡತ್ತೀವಿ, ಲಿಕ್ವಿಡ್ ಅನ್ನು ಆಡ್ ಮಾಡತ್ತೀವಿ. that is the dispersed phase. the coming is gel. ನೋಡ್ರಿ ಜೆಲ್ ತಗೋರಿ, ಜೆಲ್ ಅನ್ನು ತಗೋದ್ರಂದ್ರ ಹೌದಾ ಜೆಲ್ ಒಳಗೆ ಏನಿರ್ತದ, ಸಾಲಿಡ್ ಪಾರ್ಟಿಕಲ್ ಜಾಸ್ತಿ ಇರ್ತದ, ಲಿಕ್ವಿಡ್ ಪಾರ್ಟಿಕಲ್ ಏನಿರ್ತದ ಕಡಿಮೆ ಇರ್ತದ. ಅದಕ್ಕೆ ಫಾರ್ ಎಕ್ಸಾಂಪಲ್ ಜಾಮ್. ಹೌದಾ ಎಲ್ಲರೂ ತಿಂದಿರ್ತೀರಿ ಜಾಮ್ ತಗೊಂಡಾಗ ಹೌದಾ ನೀವೇನ್ ಮಾಡ್ತೀರಿ, ಅದಕ್ಕೆ ಜೆಲ್ ಅಂತ ಕರಿಬಹುದ್ರಿ. ಅದು ಯಾವ ಟೈಪ್ ಆಫ್ colloid ರೀ, ಜೆಲ್. ಅದರೊಳಗೆ dispersed phase ಮತ್ತು dispersion medium ಹೇಗಿರ್ತದ, liquid is the dispersed phase and solid is the dispersion medium. Suppose the gas is the dispersed phase and solid is the dispersion medium. ಹೌದಾ ಇವೆಲ್ಲ ಸಾಲಿಡ್ ಅಂತ ಹೋದ್ರಿ, ಇದು ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಹೌದಾ gas is the dispersed phase and solid is the dispersion medium. Then we call it as the foam. solid foam ಅಂತ ಕರೀತೀವಿ. for example bread, solid foam. ಹೌದಾ then ಇನ್ನು ಸಾಲಿಡ್ ಮುಗಿದ್ರೆ ಡಿಸ್ಪರ್ಷನ್ ಮೀಡಿಯಂ, ಇನ್ನು ಯಾವ್ದು ತಗೊಂಡ್ವಿ ನಾವು, ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಂ ಅನ್ನು ತಗೊಂಡಿವಿ. ಸಾಲಿಡ್ ಡಿಸ್ಪರ್ಸನ್ ಫೇಸ್ ಇದ್ದು ಲಿಕ್ವಿಡ್ ಏನಾದ್ರು ಡಿಸ್ಪರ್ಷನ್ ಮೀಡಿಯಂ ಇತ್ತಂದ್ರೆ ಅದಕ್ಕೆ ನಾವು ಬರೀ ಏನಂತ ಕರಿತೀವಿ, ಸೋಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೋಲ್. if solid is the dispersed phase and liquid is the dispersion medium, then we call it as the soul. For example, if you take the paint or ink, paint ತಗೋರಿ ಅಥವಾ ink ತಗೋರಿ, ಅದರೊಳಗೆಲ್ಲ ನೋಡಿ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗಿರುತ್ತೆ,
dispersed ಆಗಿರ್ತವೆ. For example, if you take the ink, ಹೌದಾ ಅದರ ವಾಟರ್ ಪ್ಲಸ್ ಮಿಥೈಲ್ ಬ್ಲೂ ಇರ್ತದ್ರಿ. ವಾಟರ್ ಏನಾಗಿರ್ತದೆ ಎಲ್ಲ ಕಡೆ ಇರ್ತದೆ, ಹೌದಾ ಮಿಥೈಲ್ ಬ್ಲೂ ಕಲರ್ ಎಲ್ಲ ಏನಾಗಿರ್ತದೆ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್, ಹೌದಾ. therefore the solid particle is the dispersed phase and liquid is the dispersion medium. The incoming colloid we call it as the soul, for example paint and ink. Suppose both the dispersed phase and the dispersion medium are liquid, then we call it as the emulsion. Example, what is meant by emulsion or what is meant by gel? For example, if you take the emulsion, both dispersed phase and dispersion medium are in liquid state, then we call it as the emulsion. For example, if you take the shampoo, that is both dispersed phase and dispersion medium are in liquid state. Suppose the gas is the dispersed phase and liquid is the dispersion medium, then incoming colloid we call it as the foam. ಅದಕ್ಕೆ ಏನು ಕರೀಬಹುದ್ರಿ, foam ಅಂತ ಕರೀಬಹುದು. For example, soda water. ಅದರೊಳಗೆ ಲಿಕ್ವಿಡ್ ಏನಂದ್ರೆ ಡಿಸ್ಪರ್ಷನ್ ಮೀಡಿಯಂ ಇರ್ತದೆ. ಅದರೊಳಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಏನು ಮಾಡ್ತೀವಿ, ಮೇಲ್ಗಡೆ ಪಾಸ್ ಮಾಡ್ತೀವಿ, ಅವಾಗ ಏನಾಗ್ತದೆ ಸೋಡಾ ವಾಟರ್ ಆಗಿರ್ತದೆ. ದಟ್ ಇಸ್ ದ foam, ಹೌದಾ. ದೆನ್ ಲಿಕ್ವಿಡ್ ಸ್ಟೇಟ್ ಮುಗಿದ್ವಿ, ದೆನ್ ಯು ಕಮ್ ಟು ದ ಮೀಡಿಯಂ ಗ್ಯಾಸ್, ಹೌದಾ. ಸಾಲಿಡ್ ಇಸ್ ದ ಡಿಸ್ಪರ್ಷನ್ ಫೇಸ್, ದೆನ್ ಗ್ಯಾಸ್ ಇಸ್ ದ ಡಿಸ್ಪರ್ಷನ್ ಮೀಡಿಯಂ, then incoming we call it as the solid aerosol. For example, smoke. Solid is the dispersed phase and gas is the dispersion medium. Dispersive phase, that is the smoke. The coming type of the colloid we call it as the, or name of the colloid we call it as the solid aerosol. Suppose liquid is the dispersed phase and gas is the dispersion medium, then we call it as the liquid aerosol. For example, fog ಅನ್ನು ನೋಡಿ, ಅದರೊಳಗೆ ಲಿಕ್ವಿಡ್ ಇರ್ತದೆ, ಡಿಸ್ಪರ್ಷನ್ ಫೇಸ್, ಆಮೇಲೆ ಗ್ಯಾಸ್ ಇಸ್ ದ ಡಿಸ್ಪರ್ಷನ್ ಮೀಡಿಯಂ, ಹೌದಾ. Then come to the next one, that is gas is the dispersion phase and gas is the dispersion medium. Both dispersion phase and dispersion medium are in the dispersion phase and dispersion medium, both are in gaseous state, then we call it as the gaseous aerosol, right. That is the wrong, because all the gases are mixable in all the gas. ಹೌದಾ, ನೀವು ಯಾವ ಬೇಕಾದ ಗ್ಯಾಸ್ ಹಾಕೋರಿ, ಎಲ್ಲಾ ಗ್ಯಾಸ್ ಒಳಗೆ ಏನಾಗ್ತವ್ರಿ, ಮಿಕ್ಸ್ ಆಗ್ತವ. therefore the soul or the colloid, it is the heterogeneous mixture. ನೀವು ಸೋಲ್ ಅಂತ ತಗೊಂಡ್ರೆ ಅಥವಾ ಕೊಲಾಯ್ಡ್ ಅಂತ ತಗೊಂಡ್ರೆ it is the heterogeneous mixture, ಹೌದಾ. therefore the miscible ಇತ್ತು ಅಂದ್ರೆ ಅದೇನಾಗಿರ್ತದ್ರಿ, homogeneous ಆಗ್ತದೆ. ಎಲ್ಲ ಗ್ಯಾಸ್ all proportions of gas will be mixed in any proportions. ಯಾವ ಬೇಕಾದ ಪ್ರಪೋರ್ಷನ್ಸ್ ಒಳಗ ಗ್ಯಾಸಸ್ ಅನ್ನು ತಗೊಳ್ಳಿ, ಅವೇನಾಗ್ತವೆ ಒಂದಕ್ಕೊಂದು ಇರ್ತಾವ, they are the miscible in all proportions. therefore if the gas is the dispersed phase and gas is the dispersion medium, then that coming will be the homogeneous mixture. therefore that type of colloid will not exist. Because the colloid, it is the heterogeneous mixture. Therefore that type of colloid will be not exist. Therefore this is the type of the colloids or classification of the colloids based on the dispersed phase and the dispersion medium. In next class we are going to discuss the next type of the classification. Okay, thank you.